ದಾಂಡೇಲಿ ನಗರದ ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆ ಮತ್ತು ಇಎಂಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಬೀಗ ಮುರಿದು ಕಳ್ಳತನ. ದಾಂಡೇಲಿ ನಗರದ ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆ ಮತ್ತು ಇಎಂಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಬೀಗ ಮುರಿದು ಕಳ್ಳತನ ಮಾಡಿರುವ ಘಟನೆ ಮಂಗಳವಾರ ನಸುಕಿನ ವೇಳೆಯಲ್ಲಿ ನಡೆದಿದೆ. ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ಶಾಲೆಯ ಮುಂಭಾಗದ ಬಾಗಿಲಿನ ಬೀಗ ಮುರಿದು ಆನಂತರ ಕಚೇರಿ ಕೊಠಡಿಯ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಅಲ್ಲಿದ್ದ ಗೋಡ್ರೇಜ್ ಕಬಾಟಿನ ಬೀಗ ಒಡೆದು ಸರಿಸುಮಾರು 5 ರಿಂದ 7 ಸಾವಿರ ರೂಪಾಯಿ ನಗದನ್ನು ಕಳ್ಳತನ ಮಾಡಿದ್ದಾರೆ. ನಗರದ ಇಎಂಎಸ್ ಶಾಲೆಯಲ್ಲಿಯೂ ಕಳ್ಳತನ ನಡೆದಿದ್ದು, ಮುಖ್ಯೋಪಾಧ್ಯಾಯಿನಿಯವರ ಕೊಠಡಿಯ ಬೀಗ ಮುರಿದು ಗೋಡ್ರೇಜ್ ಕಬಾಟಿನ ಬೀಗ ಮುರಿದು ಕಬಾಟಿನಲ್ಲಿಟ್ಟಿದ್ದ ಶಾಲಾ ದಾಖಲಾತಿಗಳನ್ನು ಹೊರಚೆಲ್ಲಿದ್ದಾರೆ. ಇಲ್ಲಿ ನಗದು ಕಳ್ಳತನ ಮಾಡಿರುವುದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಕಳ್ಳತನ ನಡೆದ 2 ಶಾಲೆಗಳಿಗೆ ಪಿಎಸ್ಐ ಐಆರ್ ಗಡ್ಡೇಕರ್ ಮತ್ತು ತನಿಖಾ ವಿಭಾಗದ ಪಿಎಸ್ಐ ಯಲ್ಲಪ್ಪ ಎಸ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಎಷ್ಟು ಗಂಟೆಗೆ ಈ ಘಟನೆ ಆಗಿರುವ ಸಾಧ್ಯತೆ ಇದೆ? 7:30 to 8:30 ಬೆಳಿಗ್ಗೆ ರಾತ್ರಿ. ನಾನು 6 o'clock ತನಕ ಇದೆ. 6:15ಗೆ ಪ್ಯೂನ್ಸ್ ಎಲ್ಲ ಹೋಗಿದ್ದಾರೆ. 7:30 to 8:30 9 o'clock ವಾಚ್ಮನ್ ಬೀಗ ಹೊಡೆದಿದ್ದಾರೆ, ಒಳಗಡೆ ಹೋಗಿದ್ದಾರೆ. ಆನಂತರ ಏನ್ ಮಾಡ್ಯಾರ? ಕಬೋರ್ಡ್ ಎಲ್ಲ ಓಪನ್ ಮಾಡಿದ್ದಾರೆ. ಫುಲ್ ಫೈಲ್ಸ್ ಎಲ್ಲ ಕೆಳಗಡೆ ಹಾಕಿದ್ದಾರೆ. ಸಿಸಿ ಕ್ಯಾಮೆರಾ ಅದೆಲ್ಲ ಮುಟ್ಟಿದ್ದಾರೆ, ಡಿಸ್ಟ್ರಾಯ್ ಮಾಡಿದ್ದಾರೆ ಎಲ್ಲ. ಸಿಸಿ ಕ್ಯಾಮೆರಾ, ಟಿವಿ ಸಾರಿ ವಿಡಿಯೋ ಅದನ್ನ ನೋಡ್ತೀವಿ ಎಲ್ಲ ಕೆಳಗಡೆ ಹಾಕಿದ್ದಾರೆ. ವೈರ್ ಎಲ್ಲ ಕಟ್ ಮಾಡಿದ್ದಾರೆ. ಮತ್ತೆ ಕಬೋರ್ಡ್ ಇಂದ ಎಲ್ಲ ಲಾಕರ್ ಎಲ್ಲ ಓಪನ್ ಮಾಡಿದ್ದಾರೆ. ಎಲ್ಲ ಕೀಸ್ ಎಲ್ಲ ಬಿಚ್ಚಿದ್ದಾರೆ. ಏನಾದ್ರು ಐಟಮ್ಸ್ ಕ್ಯಾಶ್ ಏನಾದ್ರು ಇತ್ತ? ಕ್ಯಾಶ್ ಇದ್ದಿಲ್ಲ, ಎಲ್ಲ ಫೈಲ್ಸ್ ರೆಕಾರ್ಡ್ಸ್ ಇದೆ ಮಕ್ಕಳಲ್ಲಿ, ಅದೆಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ. ಬರ್ನ್ ಮಾಡಲಿಲ್ಲ, ಅದೊಂದು ನಮ್ಗೆ ಲಕ್. ಅದು ಏನೋ ಸುಟ್ಟಿಲ್ಲ, ಎಲ್ಲ ಕೆಳಗಡೆ ಹಾಕಿದ್ದಾರೆ. ಏನಾದರೂ ಡೌಟ್ ಇದೆಯಾ ನಿಮ್ಗೆ ಏನಾದರೂ? ಅದೇ ಪೊಲೀಸ್ ಅವ್ರು ಕೇಳ್ತಾ ಇದ್ರು, ಯಾರಿಗೂ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿಲ್ಲ, ಹಂಗೇನಾದ್ರು ರೂಢ ಆಗಿದೆ. ಯಾವುದು ಆಗಲಿಲ್ಲ. ಎಲ್ಲರೂ ಏನು ಕೇಳ್ತಾರೋ ಕೊಡ್ತೀವಿ. ಯಾವ ಪೇರೆಂಟ್ಸಿಂದ ಯಾವುದು. ಈ ಶಿಕ್ಷಣ ಸಂಸ್ಥೆಯ ಶಾಲೆಯ ಒಳಗಡೆ ಇರುವಂಥ CC ಕ್ಯಾಮರಾದ ಫುಟೇಜ್ನಲ್ಲಿ ಎಲ್ಲಿಯಾದರೂ ಕಂಡು ಬಂದಿದೆಯಾ ಯಾರು ಅಂತೇಳಿ ಗೊತ್ತಾಗ್ತಾ ಇದೆಯಾ? ಯಾರನ್ನು ಗೊತ್ತಾಗ್ತಾ ಇಲ್ಲ. ಫುಲ್ ಕವರ್ ಇದ್ದಾರೆ. ಒಬ್ಬರೇ ಮನುಷ್ಯ ಎಲ್ಲ ತೆಗಿತಾ ಇದ್ದಾರೆ. ಅದು ಕಾಣ್ತಾ ಇದೆ. ಅಲ್ಲೇ ಹೋಗಿ ಚೆಕ್ ಮಾಡಿದ್ರು. ಇಟಿ ಸರ್ ಅವರೆಲ್ಲ ಬಂದಿದ್ರು, ನವೀನ್ ಕಾಮತ್ ಅವ್ರು ಬಂದಿದ್ರು, ಎಲ್ಲ ಭಗವಂತ್ ಸರ್ ಬಂದಿದ್ರು. ಅಲ್ಲೆಲ್ಲ ಚೆಕ್ ಮಾಡಿದ್ದಾರೆ. ಆವಾಗ ಒಬ್ಬರು ಮನುಷ್ಯ ಎಲ್ಲ ಮಾಡ್ತಾ ಇದ್ದಾರೆ. ನಮಗೆ ಕಬಡ್ಡಿ